ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಅಂದರೆ ಸ್ಪೆಷಲಾಗಿ ನಮ್ಮ ಆರ್ಟ್ಸ್ ಮಕ್ಕಳಿಗೆ 2026 ಈ ಒಂದು ಅಕಾಡೆಮಿಕ್ ಇಯರ್ಗೆ ದ್ವಿತೀಯ PUCನಲ್ಲಿ ಓದುತ್ತಿರುವ ಮಕ್ಕಳಿಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ರಿಲೀಸ್ ಮಾಡಲಾಗಿದೆ. ಸಬ್ಜೆಕ್ಟ್ ಭೂಗೋಳಶಾಸ್ತ್ರ ಆಗಿರುತ್ತೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಜಿಯೋಗ್ರಫಿ ಕನ್ನಡ ಮೀಡಿಯಂ ಆಯಿತಾ, ಭೂಗೋಳಶಾಸ್ತ್ರ ಅದರ ಒಂದು ಸಂಪೂರ್ಣವಾದ ಕೀ ಆನ್ಸರ್ಗಳನ್ನು ನಾವು ಈಗ ನೋಡ್ತಾ ಹೋಗೋಣ. ಬನ್ನಿ, ದೀಸ್ ಕ್ವಶನ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ಮೊದಲು ಪ್ರಶ್ನೆಗಳನ್ನು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ, ಬೇಜಾರಾಗ್ಬಿಡಿ. ಅಟ್ಲೀಸ್ಟ್ ಒಂದು 20 ನಿಮಿಷ ಕೊಡಿ. ಭಾಗ ಎ ಅಂತ ಇದೆ, ಅಂದರೆ ಪಾರ್ಟ್ ಎ, ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಇದೆ. ಭೂ ಮೇಲ್ಮೈ ಒಳಗೊಂಡಿರುವ ಮಾನವ ನಿರ್ಮಿತ ಲಕ್ಷಣಗಳು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಯಾವ ರೀತಿಯಾಗಿ ಬರೀಬೇಕು ನಾವು ಅಂತ ಹೇಳಿದರೆ, ಏನು ಗೊತ್ತಿಲ್ವಾ, ಆದರೂ ಕೂಡ 4 ಆಪ್ಷನ್ಸ್ಗಳನ್ನು ಓದಿ. ಮಣ್ಣು ಮತ್ತು ವಾಯುಗುಣ ಅಂತ ಇದೆ. ಇದು ನೈಸರ್ಗಿಕವಾಗಿ ಅಥವಾ ದೈವದತ್ತ ಅಂತ ಹೇಳ್ತೀವಿ. ಜಲಭಾಗಗಳು ಮತ್ತು ಸ್ವಾಭಾವಿಕ ಸಸ್ಯವರ್ಗ, ಅದು ಕೂಡ ಅಷ್ಟೇ. ಶಿಲೆಗಳು ಮತ್ತು ಖನಿಜಗಳು ಇವೆಲ್ಲವೂ ಕೂಡ ನೈಸರ್ಗಿಕವಾಗಿ ಅಥವಾ ದೈವದತ್ತವಾಗಿ ಬಂದಿರುವಂಥದ್ದು. ಆದರೆ ಇದಿದೆ ಅಲ್ವಾ, ಯಾವುದು ಸಂಸ್ಕೃತಿ ಮತ್ತು ಸಮಾಜ, ಇದು ಮಾನವ ನಿರ್ಮಿತವಾಗಿರುವಂತಹ ಲಕ್ಷಣಗಳಲ್ಲಿ ಒಂದಾಗಿದೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 2, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಪಂಚದಲ್ಲಿ ಏಷ್ಯಾ ಖಂಡ ಅಧಿಕ ಜನಸಂಖ್ಯೆ ಹೊಂದಿದೆ, ಹೌದಲ್ವಾ? ಪ್ರಪಂಚದ ಅತ್ಯಂತ ಹೆಚ್ಚು ಜನಭರಿತ ರಾಷ್ಟ್ರಗಳಾದ ಚೀನಾ, ಭಾರತ, ಇಂಡೋನೇಷ್ಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮೊದಲಾದ ರಾಷ್ಟ್ರಗಳು ಏಷ್ಯಾ ಖಂಡದಲ್ಲಿ ನೆಲೆಸಿವೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಹಾಗಿದ್ರೆ ಹೇಳಿಕೆ ಹಾಗೂ ಕಾರಣ ಎರಡೂ ಕೂಡ ಸರಿನಾ? ಇದನ್ನು ನಾವು ಇಲ್ಲಿ ನೋಡಬೇಕಾಗಿರುತ್ತೆ. ಹಾಗಿದ್ರೆ ಎರಡೂ ಕೂಡ ನಾನು ಈಗ ಓದಿದಾಗ ನಮಗನ್ಸಿದ್ದು ಎರಡೂ ಕೂಡ ಸರಿ ಇದೆ ರೀ. ಹಾಗಾಗಿ ಇಲ್ಲಿ ಆಪ್ಷನ್ ಸಿಗೆ ನಾವು ಹೋಗ್ಬೋದು. ಏನಂತ ಹೋಗ್ತೀರಾ ನೋಡಿ, ಎ ಮತ್ತು ಆರ್ ಎರಡೂ ಕೂಡ ಸರಿ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಇಲ್ಲಿ ಆಗಿರುತ್ತೆ. ಯಾವತ್ತೂ ಕೂಡ ತಾವುಗಳು ಓದುವ ಸಮಯದಲ್ಲಿ ಅಥವಾ ಏನಂತೀರ ತಾವುಗಳು ಬರೆಯುವ ಸಮಯದಲ್ಲಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಬರೀರಿ. ಕ್ವಶನ್ ನಂಬರ್ 3ಗೆ ಹೋಗೋಣ ಸರ್. 2 ಪಟ್ಟಿಗಳನ್ನು ನೀಡಿದ್ದಾರೆ. 2 ಪಟ್ಟಿ ಅಂದರೆ 2. ಬನ್ನಿ, ಬುಡಕಟ್ಟುಗಳು ಈ ಕಡೆ ಪ್ರದೇಶಗಳು ಅಂತ ಇದೆ, ಮಸಾಯಿ ಅಂತ ಇದೆ, ಹೌದಲ್ವಾ? ಇದಕ್ಕೀಗ ಯಾವುದು ಸರಿಯಾದ ಉತ್ತರ ಆಗಿರುತ್ತೆ, ಇದನ್ನು ನಾವು ಸ್ವಲ್ಪ ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಆಯಿತಾ. ಎ ಅಂತ ಇದೆ. ಎಗೆ ಯಾವುದು ಆಗಿರ್ಬೋದು ಅಂತ ನೋಡಿ. ಮೆಸಾಯಿ ಅಂದರೆ ಪೂರ್ವ ಆಫ್ರಿಕಾದಲ್ಲಿ ಇರುವಂಥದ್ದು, ಹೌದಲ್ವಾ? ಅದಕ್ಕೆ ಎಗೆ 3 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಬಿ ಏನಿದು, ಬೊಡೋ ಇನ್ ಅಂತ ಇದೆ. ಇದು ಏನಂತೀರ ತಗೊಳ್ಳು, ಸಹರಾ ಮರುಭೂಮಿಯಲ್ಲಿ ಇರುವಂಥದ್ದು ಆಗಿರುತ್ತೆ. ನೆಕ್ಸ್ಟು ಕಿರ್ಗಿಸ್ ಅಂತ ಇದೆ. ಇದು ನಿಮ್ಮ ಏನಂತೀರ ತಗೊಳ್ಳು, ಮಧ್ಯ ಏಷ್ಯಾದಲ್ಲಿ ಇರುವಂಥದ್ದು. ನೆಕ್ಸ್ಟ್ ಪುಲಾನಿ ಅಂತ ಇದೆ. ಇದಕ್ಕೆ ನೈಜೀರಿಯಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಎಕ್ಸಾಮಲ್ಲಿ ಈ ರೀತಿಯಾಗಿ ತಾವುಗಳು ಬರಿಬಾರ್ದು, ಯಾವ ರೀತಿಯಾಗಿ ಬರಿಬೇಕು ಅಂತ ಅದು ಕೂಡ ತೋರಿಸ್ಕೊಡ್ತೇನೆ, ಆಯಿತಾ? ಯಾಕಂದರೆ ಇಲ್ಲಿ ನಿಮಗೆ ಆಪ್ಷನ್ನೇ ಕೊಟ್ಟಿದ್ದಾರೆ. ಹಾಗಿದ್ರೆ ನಮಗೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನಾವುಗಳು ನೋಡಬೇಕು, ಹೌದಲ್ವಾ? ಇಲ್ಲಿ ಆಪ್ಷನ್ ಬಿ ಇದೆ ಅಲ್ವಾ, ಅದು ನಮಗೆ ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು? ಆಪ್ಷನ್ ಬಿ. ಕ್ಲಿಯರ್? ಬಿ ಅಂತ ಬರೆದು ಪೂರ್ತಿ ಬರಬೇಕು. ಕೆಳಗಿನ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ. ನೋಡೋಣ, ABCD ಯಾವುದು ಸರಿ ಅದನ್ನು ನಾವು ಇಲ್ಲಿ ಐಡೆಂಟಿಫೈ ಮಾಡಬೇಕು. ಯಾವುದಾಗತ್ತೆ ಅಂತ ನೋಡೋಣ. ಬಕ್ರಾ ಆನೆಕಟ್ಟು ಅಂತ ಇದೆ. ಇದಕ್ಕೆ ಬಕ್ರಾ ಆನೆಕಟ್ಟು ಅಂತ ಇದೆ. ಇದು ಗೋವಿಂದ ಸಾಗರ, ಹೌದಾ? ಹೌದು ಸರ್, ಪರ್ಫೆಕ್ಟ್ ಆಗಿದೆ. ಅಲಮಟ್ಟಿ ಆನೆಕಟ್ಟು ಅಂತ ಇದೆ. ಪಂಪಾ ಸಾಗರ, ಇದು ತಪ್ಪು ಸರ್. ನಾರಾಯಣಪುರ ಆನೆಕಟ್ಟು ಅಂತ ಇದೆ. ಇದು ಶಾಸ್ತ್ರಿ ಏನಿದು ಸಾಗರ, ಅದು ಕೂಡ ತಪ್ಪು. ತುಂಗಭದ್ರಾ ಆನೆಕಟ್ಟು, ಬಸವ ಸಾಗರ, ಅದು ಕೂಡ ತಪ್ಪು. ಹಾಗಿದ್ರೆ ಇಲ್ಲಿ ರೈಟ್ ಆನ್ಸರ್ ಯಾವುದಾಗಿರುತ್ತೆ ಮಕ್ಕಳೇ, ಹೇಳಿ ನೋಡೋಣ. ಇದಕ್ಕೆ ಈ ಜೋಡಿ ಇದೆ ಅಲ್ವಾ, ಆಪ್ಷನ್ ಎ ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 5, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಇದೆ. ನೋಡಿ, ಇದನ್ನು ನಾವು ಕ್ರಿಟಿಸಿಸಮ್ ಅಂತ ಕರಿತೀವಿ, ಅಥವಾ ವಿಮರ್ಶೆಗೆ ಒಳಪಟ್ಟಂತಹ ಪ್ರಶ್ನೆಗಳು ಅಂತ. ಅಂದರೆ ತಾರ್ಕಿಕ, ಸ್ವಲ್ಪ ಕ್ರಿಟಿಕಲ್ ಆಗಿ ಥಿಂಕ್ ಮಾಡಿ ಬರೆಯುವಂಥ ಪ್ರಶ್ನೆಗಳು. ಇಂಥ ಪ್ರಶ್ನೆಗಳೇ ನಿಮ್ಮ ಆನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದು, ಆಯಿತಾ? ಇಲ್ಲಿ ನಾವು ಈಗ ಕೆಳಗಿನ ಪ್ರಶ್ನೆಗಳಿಗೆ ಏನಿದು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಇದೆ. ಇಲ್ಲಿ 4 ಟೋಟಲ್ ಆಗಿ ಒಂದು ಇದನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ 4ರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಇಲ್ಲಿ ಕೆಳಗಡೆ ಕ್ಲಿಯರ್ ಆಗಿದೆ. ಇದನ್ನು ನಾವು ನೋಡಿದಾಗ ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಡೈರೆಕ್ಟಿಗೆ ಆನ್ಸರ್ಗೆ ಪಿಚ್ ಆಗಿಬಿಡ್ತೇನೆ ನಾನು. ಇಲ್ಲಿ 4ಕ್ಕೆ 4 ಕೂಡ ಸರಿ ಮಕ್ಕಳೇ, ಇಷ್ಟು ನೆನ್ಪಿಟ್ಕೊಳ್ಳಿ. ಹಾಗಾಗಿ ಇಲ್ಲಿ ಆಪ್ಷನ್ ಡಿ ಇದೆ ಅಲ್ವಾ, ಇದು ರೈಟ್ ಆನ್ಸರ್ ಆಗಿರುತ್ತದೆ ಕ್ವಶನ್ ನಂಬರ್ 5ಗೆ. ಬನ್ನಿ ಈಗ 6ನೇ ಪ್ರಶ್ನೆಗೆ ಹೋಗೋಣ. ಆದರೆ 6ನೇ ಪ್ರಶ್ನೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಆವರಣದಲ್ಲಿ ನೀಡಿರುವ ಸೂಕ್ತವಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳವನ್ನು ತುಂಬಿರಿ. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಇದೆ. ಯಾರು ಅಂದರೆ ಗ್ರೀಕ್, ಹೇಳ್ತೀರಾ? ಹಾಂ,
ಸರಿಯಾದ ಉತ್ತರ ಇವರೇ, ಮತ್ತು ಯಾರೂ ಅಲ್ಲ. ಕ್ವಶನ್ ನಂಬರ್ 6ಗೆ ಇವರೇ ಆನ್ಸರು. ಅಂತಾರಾಷ್ಟ್ರೀಯ ಜನಸಂಖ್ಯಾ ದಿನವನ್ನು ಪ್ರತಿ ವರ್ಷ ಡ್ಯಾಶ್ರಂದು ಆಚರಿಸಲಾಗುವುದು ಅಂತ ಇಲ್ಲಿ ಇಂಟರ್ನ್ಯಾಷನಲ್, ಆಯಿತಾ. ಬನ್ನಿ, ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ, ಆಯಿತಾ, ಪ್ರತಿ ವರ್ಷ ಯಾವ ದಿನದಂದು? ಜುಲೈ 11ರಂದು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಹನಿ ನೀರಾವರಿ ಮೂಲತಃ ಡ್ಯಾಶ್ ದೇಶದಲ್ಲಿ ಅಭಿವೃದ್ಧಿಗೊಂಡಿದೆ ಅಂತ ಇದೆ. ಇಸ್ರೇಲ್ ದೇಶದಲ್ಲಿ, ಇಸ್ರೇಲ್ ಎಲ್ಲಿದೆ ಸರ್? ಇಸ್ರೇಲ್ ಇಲ್ಲಿದ್ದಾರೆ ನೋಡಿ, ಅರ್ಜೆಂಟಲ್ಲಿ ಇದು ಕೂಡ ಇಸ್ರೋ, ಅದು ಇಸ್ರೇಲ್ ಅಲ್ಲ. ರೈಟ್ ಆನ್ಸರ್ ಇಲ್ಲಿ ಇಸ್ರೇಲ್ ದೇಶದಲ್ಲಿ ಅನ್ನುವಂಥದ್ದು, ಆಯಿತಾ ಮಕ್ಕಳೇ. ಕ್ವಶನ್ ನಂಬರ್ 9, ಡ್ಯಾಶ್ 21ನೇ ಶತಮಾನದ ಮಹತ್ವದ ಇಂಧನದ ಏನಂತೀರಾ ವಾಗಿದೆ ಅಂತ ಇದೆ, ಆಯಿತಾ. ಸ್ವಾಭಾವಿಕ ಅನಿಲ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ ಇದು, ಆಯಿತಾ ಮಕ್ಕಳೇ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಉಪಗ್ರಹವನ್ನು ನಿರ್ಮಿಸುವ ಮತ್ತು ಉಡಾಯಿಸುವ ಕಾರ್ಯವನ್ನು ನಿರ್ವಹಿಸುವ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಇದು ಯಾವ ಸಂಸ್ಥೆ ಸರ್? ಇಸ್ರೋ ಸಂಸ್ಥೆ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಈಗ ಹೊಂದಿಸಿ ಬರೆಯಿರಿಯನ್ನು ನೋಡ್ತಾ ಹೋಗೋಣ. ತೃತೀಯ ಉದ್ಯೋಗ ಅಂತ ಇದೆ. ಇದು ಕೂಡ ಬಹಳ ಈಸಿಯಾಗಿ ಇರುತ್ತೆ, ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ತಗೊಳ್ಳೋ ಬರೀಬೇಕಾಗಿರುತ್ತೆ. ತೃತೀಯ ಉದ್ಯೋಗ ಅಂತ ಹೇಳಿದರೆ ಇದನ್ನು ನಾವು ಚಿಲ್ಲರೆ ವ್ಯಾಪಾರ ಅಂತ ಕರಿತೀವಿ. ಇದಕ್ಕೆ ಇದು ಆನ್ಸರ್ ಆಗಿರುತ್ತೆ. ಕ್ಲಿಯರ್. ನೆಕ್ಸ್ಟ್, ರೇಡಿಯೋ ಅಂತ ಇದೆ. ಇದನ್ನು ಕಂಡುಹಿಡಿದವರು ಮಾರ್ಕೋನಿ ಅಂತ ಇದೆ ಅಲ್ವಾ, ಅದು ರೈಟ್ ಆನ್ಸರ್ ಆಗಿರುತ್ತದೆ. ಯಾರು? ಇದು ಆಪ್ಷನ್ ಬಿಗೆ ಆನ್ಸರು. ಏನಿದು? ಕೊಪ್ಪಲು ಅಲ್ವಾ, ಕೊಪ್ಪಲು ಅಂತ ಇದೆ. ಸರಿಯಾದ ಉತ್ತರ ಸಣ್ಣ ಹಳ್ಳಿ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಏನಿದು? ಉತ್ಪಾದಕ ಜನಸಂಖ್ಯೆ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಮಕ್ಕಳೇ ಮಕ್ಕಳು ಮತ್ತು ವೈದ್ಯರು ಅಂತ ಇದೆ ಅಲ್ವಾ, ಆಪ್ಷನ್ 2 ಇದು ರೈಟ್ ಆನ್ಸರ್ ಆಗಿರುತ್ತದೆ. ಸಾಂಬಾರ ಪದಾರ್ಥಗಳ ರಾಜ ಯಾರು? ಎಲ್ಲರಿಗೂ ಕೂಡ ಗೊತ್ತು, ಅದು ಕರಿಮೆಣಸು ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕರಿಮೆಣಸು ಅಂದರೆ ಪೆಪ್ಪರ್ ಅಂತ. ಕ್ಲಿಯರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಸಂಪೂರ್ಣವಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ. ಈಗ ನಾನು ನಿಮಗೆ ಫಸ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಜಿಯೋಗ್ರಫಿ 5 ಸೆಟ್ ಕ್ವಶನ್ ಪೇಪರನ್ನು ಈ ವರ್ಷ ನಮ್ಮ PUC ಬೋರ್ಡ್ ಕೊಟ್ಟಿದ್ದಾರೆ. 5 ಸೆಟ್ ಕ್ವಶನ್ ಪೇಪರಿನ ಲಿಂಕ್ಗಳನ್ನು ನೀಡಿರ್ತೇನೆ. ಅದನ್ನು ಮೊದಲು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಈ ವಿಡಿಯೋ ನೋಡಿದರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಆರಾಮಾಗಿ ಕೂತ್ಕೊಂಡು ಅಷ್ಟು ಬರ್ಕೋಬೋದು. ಈಗ ನಾನು ನಿಮಗೆ ಇಲ್ಲಿ ನೀಡುತ್ತಿರುವಂಥದ್ದು 1 ಅಂಕದ ಫುಲ್ಲು ಕೀ ಆನ್ಸರ್ಸ್. ಪ್ರತಿ ಒಂದು ಕ್ವಶನ್ ಪೇಪರ್ನ ಸಂಪೂರ್ಣವಾದ ಕೀ ಆನ್ಸರ್ಗಳನ್ನೇ ನಾನು ನಿಮಗೆ ನೀಡ್ತಾ ಇದ್ದೇನೆ. ದಯವಿಟ್ಟು ತಾವುಗಳು ಸಹಕರಿಸಬೇಕು. ಬನ್ನಿ, ಈಗ ಏನಿದು ಆಂಥ್ರಪೋ ಪದದ ಅರ್ಥ ಬರೆಯಿರಿ ಅಂತ ಇದೆ. ಆಂಥ್ರಪೋ ಅಂತ ಹೇಳಿದರೆ ಪದದ ಅರ್ಥ ಮಾನವ ಎಂಬುದಾಗಿದೆ ಅಂತ. ನೋಡಿ, ಆಂಥ್ರಪೋ ಅಂದರೆ ಮ್ಯಾನ್ ಅಂತ. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಡೌಟ್ ಬರ್ತಾ ಇದ್ದರೆ, ನೀವು ದ್ವಿತೀಯ PUC ಅಲ್ವಾ ಎಲ್ಲರೂ ಕೂಡ, ಇಂಗ್ಲೀಷ್ನಲ್ಲಿ ವಂದನ ಶಿವರ್ ಅವರು ಬರೆದಿರುವಂಥ ಒಂದು ಇದರಲ್ಲಿ ಮೂವ್ ಫ್ರಮ್ ಆಂಥ್ರಪೋಸೆಂಟ್ರಿಸಮ್ ಟು ಎಕೋಸೆಂಟ್ರಿಸಮ್ ಅಂತ ಇದೆ. ಆಂಥ್ರಪೋ ಅಂದ್ರೇ ಮಾನವ ಅಂತ, ಮಾನವ ನಿರ್ಮಿತ ಮಾನವ, ಆಯಿತಾ. ಜನಸಂಖ್ಯಾ ಭೂಗೋಳಶಾಸ್ತ್ರ ಸಂಸ್ಥಾಪಕರು ಯಾರು ಅಂತ ಇದೆ, ಆಯಿತಾ. GT ತ್ರಿವಾರ್ಥ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ದ್ವಿತೀಯ ಆರ್ಥಿಕ ವೃತ್ತಿಗಳೆಂದರೆ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಮಕ್ಕಳೇ. ಬಹಳ ಈಸಿ. ಕ್ವಶನ್ ನಂಬರ್ 14 ತಾವುಗಳು ನೋಡ್ಬೋದು. ಯಾವುದು? ಪ್ರಾಕೃತಿಕವಾಗಿ ಉತ್ಪಾದಿಸಲ್ಪಡುವ ಏನಿದೆ ವಸ್ತುಗಳನ್ನು ಹೆಚ್ಚು ಉಪಯುಕ್ತ ಹಾಗೂ ಮೌಲ್ಯವುಳ್ಳ ಸಿದ್ಧ ವಸ್ತುಗಳನ್ನಾಗಿ, ಹೌದಲ್ವಾ, ವಸ್ತುಗಳನ್ನಾಗಿ ಮತ್ತೇನಿದೆಯಪ್ಪ ಅದು ಪರಿವರ್ತಿಸುವ ಪ್ರಕ್ರಿಯೆಗಳನ್ನು ದ್ವಿತೀಯ ಆರ್ಥಿಕ ವೃತ್ತಿಗಳೆಂದು ನಾವು ಕರೆಯುತ್ತೇವೆ, ಆಯಿತಾ. STPಯನ್ನು ವಿವರಿಸಿ ಅಂತ ಇದೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂತ. ಇದನ್ನು ಕನ್ನಡದಲ್ಲಾದರೂ ಬರೀರಿ, ಇಂಗ್ಲೀಷ್ನಲ್ಲಾದರೂ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್, ಕೋಲ್ಕತ್ತಾ ಬಂದರು ಯಾವ ನದಿಯ ದಡದಲ್ಲಿದೆ ಅಂತ ಇದೆ. ಹೂಗ್ಲಿ ನದಿ ದಡದಲ್ಲಿದೆ ಅಂತ ಬರೀರಿ. ನೆಕ್ಸ್ಟು ಈಗ ಪಾರ್ಟ್ A ಕಂಪ್ಲೀಟ್ ಆಯಿತು ಮಕ್ಕಳೇ. ಪಾರ್ಟ್ A ಇದ್ದಿದ್ದು ನಮಗೆ 20 ಮಾರ್ಕ್ಸಿಗೆ, 80ರಲ್ಲಿ 20 ಮಾರ್ಕ್ಸ್ ಕ್ವಶನ್ ಪೇಪರ್ ಕಂಪ್ಲೀಟ್ ಮಾಡಿದ್ದೀವಿ. 20 ಕ್ವಶನ್ ಆನ್ಸರ್ಸ್ ಕೂಡ 1 ಅಂಕದ ಪ್ರಶ್ನೆಗಳು ಆಗಿದ್ದವು. ಈಗ ನಾವು ಪಾರ್ಟ್ B ನಲ್ಲಿದ್ದೀವಿ. ಪಾರ್ಟ್ B ನಾವು ನೋಡೋದಾದರೆ, ಪಾರ್ಟ್ B ಏನನ್ನು ನೋಡ್ತಾ ಇದ್ದೀವಿ ಅಂದರೆ, ಕೆಳಗಿನ 5 ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ರಾಜಕೀಯ ಭೂಗೋಳಶಾಸ್ತ್ರ ಪ್ರಮುಖ ಮೂಲಾಂಶಗಳನ್ನು ಉಲ್ಲೇಖಿಸಿ ಅಂತ ಇದೆ. ರಾಜ್ಯ, ರಾಷ್ಟ್ರ, ಸ್ಥಾನ, ಇವುಗಳ ಗಡಿ ರೇಖೆಗಳು, ಉಗಮ, ರಾಜಕೀಯ ನಿರ್ಧಾರಗಳು ಅಥವಾ ಮೇಲೆ ಭೌಗೋಳಿಕ ಪ್ರಭಾವ, ಆಯಿತಾ, ಮೊದಲಾದವುಗಳು ರಾಜಕೀಯ ಭೂಗೋಳಶಾಸ್ತ್ರದ ಮೂಲಾಂಶಗಳಾಗಿವೆ ಅಂತ ಬರಿಬೋದು ತಾವುಗಳು. ಕ್ವಶನ್ ಅರ್ಥ ಆದರೆ ಈಸಿಯಾಗಿ ಬರಿಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಶೀಘ್ರ ಜನಸಂಖ್ಯೆ ಬೆಳವಣಿಗೆ ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಇದೆ, ಆಯಿತಾ. ಯಾಕೆ ಒಂದೇ ಸಲ
ಏನಂತೀರ ತಾವುಗಳು ಜನಸಂಖ್ಯೆ ಅಂದರೆ ಪಾಪ್ಯುಲೇಷನ್ ಬೆಳ್ಕೊಂಬಿಡುತ್ತೆ ಅಂದರೆ ಅಧಿಕ ಜನನ ಪ್ರಮಾಣ ಆಗಿರ್ಬೋದು ಅಥವಾ ಕಡಿಮೆ ಮರಣ ಪ್ರಮಾಣ ಆಗಿರ್ಬೋದು, ಇವೆರಡೂ ಕೂಡ ರೀಸನ್ಗಳು ಆಗಿರ್ತವೆ. ಎರಡೂ ಬರೀಬೇಕು, ಯಾಕೆಂದರೆ 2 ಮಾರ್ಕ್ಸ್ ಕ್ವಶನ್, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಕ್ವಶನ್ ನಂಬರ್ 19ಕ್ಕೆ ಬರ್ತಾ ಇದ್ದೇನೆ. ಗಣಿಗಾರಿಕೆ ವಿಧಗಳನ್ನು ಬರೆಯಿರಿ ಅಂತ ಇದೆ. ಭಾಳ ಈಸಿ ಕಣ್ರಿ. ಗಣಿಗಾರಿಕೆ ವಿಧಗಳನ್ನು ಬರೆಯಿರಿ ಅಂದರೆ ತೆರೆದ ಗಣಿಗಾರಿಕೆ ಬರೀರಿ, ಅಥವಾ ಅಂತರ್ಗುಹೆ ಗಣಿಗಾರಿಕೆ ಬರೀರಿ, ಸುರಂಗ ಗಣಿಗಾರಿಕೆ ಬರಿಬೋದು. ಈ 3 ಗಣಿಗಾರಿಕೆಗಳನ್ನು ತಾವುಗಳು ಏನು ಮಾಡಬೇಕು ಅಂದರೆ ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗತ್ತೆ, ಆಯಿತಾ. ಇದು ಅತ್ಯಂತ ಸರಳವಾದದ್ದು. ಇದರಲ್ಲಿ ಖನಿಜ ನಿಕ್ಷೇಪಗಳ ಮೇಲಿರುವ ಮಣ್ಣಿನ ಪದರನ್ನು ತೆಗೆದುಹಾಕಿ ಏನಂತೀರ ಆನಂತರ ಅಲ್ಲಿರುವ ಖನಿಜ ನಿಕ್ಷೇಪಗಳನ್ನು ತೆಗೆಯುವುದು. ಉದಾಹರಣೆಗೆ ಕಲ್ಲಿದ್ದಲಾಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಅದಿರಾಗಿರ್ಬೋದು, ಇವೆಲ್ಲವೂ ಕೂಡ ಆಗಿರ್ತವೆ. ಅಂತರ್ಗುಹೆ ಗಣಿಗಾರಿಕೆ ಅಂತ ಇದೆ. ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಇರುತ್ತೆ ಕಣ್ರಿ. ಎಕ್ಸಾಂಪಲ್ ಕಲ್ಲಿದ್ದಲು, ಸೀಸಾ, ಕಬ್ಬಿಣದ ಅದಿರು ಅಂತ ಇದೆ, ಆಯಿತಾ. ಸುರಂಗ ಗಣಿಗಾರಿಕೆ ಅಂತ ಇದೆ. ಈ ವಿಧಾನದಲ್ಲಿ ಅತಿ ಹೆಚ್ಚು ಆಳದಲ್ಲಿರುವ ಖನಿಜಗಳನ್ನು ಉತ್ಪಾದಿಸುವ, ಉದಾಹರಣೆ ಪೆಟ್ರೋಲಿಯಂ ಆಗಿರ್ಬೋದು, ಸ್ವಾಭಾವಿಕ ಅನಿಲ ಇತ್ಯಾದಿ. ಈಗ ನಾವು 10ನೇ ಪ್ರಶ್ನೆಯಲ್ಲಿದ್ದೇವೆ. ಕ್ವಶನ್ ನಂಬರ್ 20 ಮೈ ಡಿಯರ್ ಚಿಲ್ಡ್ರನ್. ಶೈಕ್ಷಣಿಕ ನಗರಗಳಿಗೆ 2 ಉದಾಹರಣೆಗಳನ್ನು ಕೊಡಿ ಅಂತ ಇದೆ. ಅಲಿಗರ್ ಆಗಿರ್ಬೋದು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ಆಕ್ಸ್ಫರ್ಡ್ ಆಗಿರ್ಬೋದು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ತಾವುಗಳು ಉದಾಹರಣೆಗಳಾಗಿ ಕೊಡಬಹುದು. ಭಾಳ ಈಸಿ ಸರ್, ಮತ್ತೇನೂ ಇಲ್ಲ, ಆಯಿತಾ. ಕ್ವಶನ್ ನಂಬರ್ 21 ನೋಡ್ತಾ ಹೋಗೋಣ. ಈಗ ನಾವು ಕ್ವಶನ್ ನಂಬರ್ 21 ನೀರಿನ ಏನಂತ ಇದೆ ಪ್ರಶ್ನೆಗಳು, ನೀರಿನ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ ಅಂತ. ಎಷ್ಟು ಈಸಿಯಾಗಿದೆ ನೋಡಿ ಸರ್, ಆಯಿತಾ. ಭಾಳ ಚೆನ್ನಾಗಿದೆ. ಸಮರ್ಥ ಹೌದಲ್ವಾ, ನಿಯವಾದ ನೀರಿನ ಬಳಕೆಗಾಗಿ ಕೈಗೊಂಡ ಕ್ರಮವನ್ನು ನೀರಿನ ಸಂರಕ್ಷಣೆಯನ್ನು ಎಂದು ನಾವು ಕರಿತೇವೆ. ಸಂರಕ್ಷಣಾ ಕ್ರಮಗಳಲ್ಲಿ ಸಮೋನ್ನತಿ ಉಳುಮೆ ಆಗಿರ್ಬೋದು, ಅಥವಾ ಮೇಲ್ಮಟ್ಟ ಪಂಕ್ತಿ ಆಗಿರ್ಬೋದು, ಬೇಸಾಯ ಹೌದಲ್ವಾ, ಕೃಷಿ ಹೊಂಡಗಳ ನಿರ್ಮಾಣ, ನೀರಿನ ಮತ್ತೇನಂತೀರ ಪೋಲಾಗುವುದು ತಡೆಯುವುದು, ಇವೆಲ್ಲವೂ ಕೂಡ ಮಾಡುವುದರಿಂದ ನೀರಿನ ನಾವು ಸಂರಕ್ಷಣೆಯನ್ನು ಮಾಡಬಹುದು. ಕ್ರಮಗಳು ಅಂತ ಕೇಳಿದರೆ ಏನೆಲ್ಲ ನೀವು ಮಾಡ್ತೀರಾ ಅಂತ. ಭಾರತದಲ್ಲಿ ಚಿನ್ನ ಉತ್ಪಾದನೆ 2 ಪ್ರಮುಖ ರಾಜ್ಯಗಳು ಯಾವುದು ಅಂತ ಇಲ್ಲಿ ಭಾಳ ಈಸಿಯಾಗಿ ಕೇಳಿದರೆ, ಕರ್ನಾಟಕದಲ್ಲಿ ನೋಡೋದಾದರೆ ರಾಯಚೂರು ಆಗಿರ್ಬೋದು, ಅಥವಾ ಏನಂತೀರ ತಾವುಗಳು ಚಿನ್ನದ ಗಣಿ, ಅಥವಾ ತುಮಕೂರು, ಅಥವಾ ಆಯಿತಾ. ಆಂಧ್ರ ಪ್ರದೇಶದಲ್ಲಿ ನೋಡೋದಾದರೆ ನಾವು ರಾಮಗಿರಿ. ಇಲ್ಲಿ ಯಾಕೆ ನಾನು ಈ ರೀತಿಯಾಗಿ ಬರೆದಿದ್ದೀವಿ ಅಂದರೆ, ಕ್ವಶನ್ ಆ ರೀತಿಯಾಗಿದೆ. ನೀವು ಇಲ್ಲಿ ಡಿಸ್ಟಿಕ್ ಹೆಸರು ಬರೆಯುವುದಲ್ಲ, 2 ಪ್ರಮುಖ ರಾಜ್ಯಗಳನ್ನು ಹೆಸರಿಸಿ ಅಂತ ಇದೆ, ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ. ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶ ಅಂತ ಬರೆದ್ರೂ ಮಾಡಿಸ್ಕೊಡ್ತಾರೆ. ಸ್ವಲ್ಪ ಕರ್ನಾಟಕ ಅಂತ ಬರೆದು ಆ್ಯರೋ ಮಾರ್ಕ್ ಹಾಕಿ 1-2 ಹೆಸರಾದರೂ ಬರೀರಪ್ಪ, ಈಸಿ ಆಗುತ್ತೆ ಎಕ್ಸಾಮಲ್ಲಿ. ಇದೇ ಪ್ರಶ್ನೆ 3 ಮಾರ್ಕ್ಸಿಗೆ ಬಂದುಬಿಟ್ರೆ ಫ್ಯೂಚರಲ್ಲಿ. ಭಾರತದ ಆಮದು ಮತ್ತು ರಫ್ತುಗಳ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ಭಾರತದಲ್ಲಿ ಆಗುವಂಥದ್ದು ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಸರಕುಗಳನ್ನು ತರಿಸಿಕೊಳ್ಳುವುದು ನಾವು ಆಮದು ಅಂತ ಕರಿತೀವಿ. ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅಂತ. ಇಂಪೋರ್ಟ್ ಅಂದರೆ ತರಿಸಿಕೊಳ್ಳುವುದು, ಎಕ್ಸ್ಪೋರ್ಟ್ ಅಂತ ಹೇಳಿದರೆ ಕಳಿಸುವುದು ಅಂತ. ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಸರಕುಗಳನ್ನು ಬೇಡಿಕೆ ಇರುವ ರಾಷ್ಟ್ರಗಳಿಗೆ ರವಾನಿಸುವುದನ್ನು ನಾವು ರಫ್ತು ಎಂದು ಕರಿತೇವೆ. ಭಾರತದಿಂದ ಅಮೇರಿಕಾ, ಜಪಾನಿಂದ ಭಾರತ, ಇದೆಲ್ಲ ಎಕ್ಸಾಂಪಲ್ ನೀವು ಬರೀತೀರ ಈಸಿಯಾಗಿ. ಕ್ವಶನ್ ನಂಬರ್ 24 ಶಬ್ದ ಮಾಲಿನ್ಯವು ಜನರ ಆರೋಗ್ಯದ ಮೇಲೆ ಬೀರುವ ಪ್ರಭಾವಗಳು ಯಾವುದು ಅಂತ ಇದೆ. ಅಂದರೆ ಇದನ್ನು ನಾಯ್ಸ್ ಪೊಲ್ಯೂಷನ್ ಅಂತ ಕರಿತೀವಿ. ಇದರಿಂದ ಏನೆಲ್ಲ ಹಾನಿ ಆಗುತ್ತೆ ಅಂತ ಹೇಳಿದರೆ, ಏನಂತೀರ ತಾವುಗಳು ಕಿವುಡುತನ ಅಂತ ಕರಿತೀರಾ, ಅಥವಾ ಸಹಿಸಲು ಅಸಾಧ್ಯ ಆಗುತ್ತೆ, ಅಥವಾ ನೋವು ಸ್ಟಾರ್ಟ್ ಆಗುತ್ತೆ. ಈ ಎಲ್ಲವೂ ಕಾರಣಗಳು ನಾವುಗಳು ಇಲ್ಲಿ ನೋಡಬಹುದಾಗಿದೆ. ಇದಷ್ಟೇ ಅಲ್ಲ, ಈಗ ನಾವು ಪಾರ್ಟ್ ಸಿಗೆ ಬರ್ತಾಯಿದ್ವಿ. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳನ್ನು ನಾವಿಲ್ಲಿ ನೋಡ್ಬೋದು, ಹೌದಲ್ವಾ. ಪ್ರತಿ 5 ಮಾರ್ಕ್ಸು ಸರ್. ಇಮ್ಯಾಜಿನ್ ಯುವರ್ ಸೆಲ್ಫ್. ಮೊದಲನೆಯ ಪ್ರಶ್ನೆ ಏನಂತ ಇದೆ ನೋಡಿ, ಜನಸಂಖ್ಯಾ ಆವರ್ತ ಎಂದರೇನು, ಜನಸಂಖ್ಯಾ ಆವರ್ತದ ಹಂತಗಳನ್ನು ವಿಶ್ಲೇಷಿಸಿ ಅಂತ ಇದೆ. ಈ ರೀತಿಯಾಗಿ ಒಂದು ಡಯಾಗ್ರಾಮ್ ಕೂಡ ನೀವು ಹಾಕಬೇಕಾಗಿರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಸ್ ಇಟ್ ಈಸ್ ಇದೇ ರೀತಿಯಾಗಿದೆ, ಆಯಿತಾ. ಈ ರೀತಿಯಾಗಿ ಒಂದು ಹಾಕಿ, ನಂತರದಲ್ಲಿ ಅದ್ರ ಬಗ್ಗೆ ಬರೆದುಬಿಟ್ಟು ಮೊದಲನೆಯ ಹಂತ ಅಂತ ಹಾಕಿ, 2ನೇ ಹಂತ ಅಂತ ಹಾಕಿ, 3ನೇ ಹಂತ, 4ನೇ ಹಂತ, 5ನೇ ಹಂತ, ಆಯಿತಾ. ಈ ರೀತಿಯಾಗಿ 5 ಹಂತಗಳನ್ನು ಬರೆದುಬಿಟ್ಟು ಅದ್ರ ಬಗ್ಗೆ ಏನು ವಿಶ್ಲೇಷಣೆ ಇದೆಯೋ ಬರೀತೀರ ನೀವು. ನನಗೆ ಕಾನ್ಫಿಡೆನ್ಸ್ ಇದೆ. ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆಯೋ ಹಾಗೆ ಓದ್ಕೊಂಡು ಆರಾಮಾಗಿ ಬರಿಬೋದು. ಭಾಳ ಈಸಿ ಇರುತ್ತೆ ಕಣ್ರಿ. ಜಿಯೋಗ್ರಫಿ ಅಂದರೆ ನಮ್ಮ ಇಷ್ಟದ ಸಬ್ಜೆಕ್ಟು. ಜಿಯೋಗ್ರಫಿ ಅಂದರೆ ಅರ್ಧ ಸೈನ್ಸ್ ಕಣ್ರಿ ಅದು, ಆಯಿತಾ. ಬನ್ನಿ ವಿದ್ಯಾರ್ಥಿಗಳು, ಈಗ ನಾವು ಸಾರಿಗೆ ಮಹತ್ವವನ್ನು ಪಟ್ಟಿ ಮಾಡಿ ಅಂತ ಇದೆ. ಏನೂ ಇಲ್ಲ ಸರ್, ಆಯಿತಾ. ವಸ್ತುಗಳು, ಸೇವೆಗಳು ಅಥವಾ ಸರಕುಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದನ್ನೇ ಸಾರಿಗೆ ಮಹತ್ವ ಅಂತ ಕರಿತೇವೆ. ಅದರ ಇಂಪಾರ್ಟೆನ್ಸನ್ನು ನಾವು ಹೇಳಬೇಕು ಅಂದರೆ, ಸಾರಿಗೆ ಒಂದು ಪ್ರದೇಶದ ಆರ್ಥಿಕ ಮತ್ತು ವಾಣಿಜ್ಯದ ಅಭಿವೃದ್ಧಿಗೆ ಅಗತ್ಯವಾಗಿದೆ ಅಂತ. ನೋಡಿ, ಇದು ಟ್ರಾನ್ಸ್ಪೋರ್ಟ್ ಇರೋದ್ರಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಎಲ್ಲ ಸರಕುಗಳನ್ನು ನಾವು ಸರಬರಾಜು ಮಾಡೋದ್ರಿಂದ ಆ ಪ್ರದೇಶ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸಾರಿಗೆ
ಸಾರಿಗೆಯು ಕೃಷಿಗಾಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು, ಗಣಿಗಾರಿಕೆ ಆಗಿರ್ಬೋದು, ಅರಣ್ಯಗಾರಿಕೆಗಾಗಿರ್ಬೋದು, ಅಥವಾ ಮೀನುಗಾರಿಕೆಗೆ ಆಗಿರ್ಬೋದು, ಅಥವಾ ಪಶು ಸಂಗೋಪನೆಗಾಗಿರ್ಬೋದು, ಅಥವಾ ಬೇರೆ ಯಾವುದೇ ಫೀಲ್ಡ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಸಾರಿಗೆ ಅಂದರೆ ಟ್ರಾನ್ಸ್ಪೋರ್ಟ್ ಬಹಳ ಹೆಲ್ಪ್ ಆಗುತ್ತೆ. ಹೌದಲ್ಲ, ಒಂದು ಕಡೆಯಿಂದ ಇನ್ನೊಂದು ವಸ್ತು ಹೋಗಲೇಬೇಕು ಅಂದರೆ ನಮಗೆ ಸಾರಿಗೆ ಬೇಕೇ ಬೇಕು ಮಕ್ಕಳೇ. ನೆಕ್ಸ್ಟ್ ಇನ್ನೊಂದು ಸಂಪನ್ಮೂಲ ಉತ್ಪಾದನೆಗಳು ಮತ್ತು ಅವುಗಳ ನಿರ್ವಹಣೆ ಸಾರಿಗೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇಷ್ಟು ಬರೆದ್ರೆ ಸಾಲಲ್ಲ, ನಾವು ಬಹಳ ಬರೀಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಮಗೆ ಸುಮಾರು ಇದಿರುವಂಥದ್ದು ಎಷ್ಟು ಮಾರ್ಕ್ಸಿಗೆ 5 ಮಾರ್ಕ್ಸಿಗಿದೆ. ಹೌದಲ್ವಾ, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್. ಹಾಗಾಗಿ ಇಲ್ಲಿ ಅಟ್ಲೀಸ್ಟು 1 ಪಾಯಿಂಟ್ ಬರೆದ್ರೆ ಅರ್ಧ ಮಾರ್ಕ್ಸ್ ಲೆಕ್ಕಕ್ಕೆ ನೀವು ಅಟ್ಲೀಸ್ಟ್ ಒಂದು ಮೋರ್ ದ್ಯಾನ್ 10 ಪಾಯಿಂಟ್ಸ್ ಬರೆದ್ರೆ ನಿಮಗೆಲ್ಲ 5 ಅಂಕಗಳು ಸಿಗುವ ಸಾಧ್ಯತೆ ಇರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಇದನ್ನೆಲ್ಲ ಓದ್ಕೊಂತೀರಾ ಅಂದ್ಕೊಂಡಿದ್ದೀನಿ. ಆಯಿತಾ, ಪ್ರವಾಸೋದ್ಯಮಗಾಗಿರ್ಬೋದು, ಹೋಗಬೇಕು ಅಂದರೆ ಟ್ರಾನ್ಸ್ಪೋರ್ಟ್ ಬೇಕೇ ಬೇಕು, ಅಥವಾ ಮಾರುಕಟ್ಟೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ, ಅಥವಾ ಒಂದು ದೇಶದ ಅಭಿವೃದ್ಧಿಗಾಗಿ, ಅಥವಾ ವಿಶ್ವದ ಜನರನ್ನು ಒಂದುಗೂಡಿಸುವ ಸಹಾಯ ಮಾಡುತ್ತದೆ. ಅಂದರೆ ಟ್ರಾನ್ಸ್ಪೋರ್ಟ್ ಅಂದರೆ ಬರೀ ನೀವು ಇದು 2 ವೀಲರು 4 ವೀಲರ್ ಅನ್ಕೊಬಿಡಿ, ಎವ್ರಿಥಿಂಗ್ ಎಲ್ಲದೂ ಬಂತು ಅದರಲ್ಲಿ. ಆಯಿತಾ ಒಂದು ನೋಡಿ, ಸಾರಿಗೆ ವಿಶ್ವದ ಜನರನ್ನು ಒಂದುಗೂಡಿಸುವಲ್ಲಿಯೂ ಸಹಾಯ ಮಾಡುತ್ತದೆ. ಅಂದರೆ ಸಾರಿಗೆ ಅಂದರೆ ಎಲ್ಲದೂ ಬಂತು ಇದರಲ್ಲಿ. ಭಾರತದ ಜನಸಂಖ್ಯೆ ಬೆಳವಣಿಗೆ ಏನಿದು ಪ್ರವೃತ್ತಿಯನ್ನು ಚರ್ಚಿಸಿ ಅಂತ ಇದೆ ಮಕ್ಕಳೇ. ಕೆಲವೊಮ್ಮೆ ಹಿಡ್ಕೊಂಬಿಡುತ್ತೆ ನನಗೆ ಕನ್ನಡ, ಅಡ್ಜಸ್ಟ್ ಮಾಡ್ಕೋಬೇಕು. ಐ ಡೂ ಮೈ ಲೆವೆಲ್ ಬೆಸ್ಟ್ ಮ್ಯಾನ್. ನೋಡಿ, ಒಂದು ದೇಶ ಅಥವಾ ಅದರ ಒಂದು ಏನಂತೀರ ಪ್ರದೇಶದ ವಾಸಿಸುವ ಜನರ, ಹೌದಲ್ವಾ, ಏನಂತೀರ ತಾವುಗಳು ಏನಂತೀರ ಸಂಖ್ಯೆ ಏರಿಕೆಯಾಗುವುದನ್ನು ಜನಸಂಖ್ಯೆಯ ಬೆಳವಣಿಗೆ ಎಂದು ನಾವು ಕರಿತೇವೆ. ಅಂದರೆ ಒಂದು ಪ್ರದೇಶದಲ್ಲಿ ಇದ್ದಿದ್ದಂಗೆ ಅಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋದರೆ ಆ ಪ್ರದೇಶ ಬೆಳವಣಿಗೆ, ಅದನ್ನೇ ನಾವು ಬೆಳವಣಿಗೆ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲು 1901 ಅಂದರೆ 1901 ಟು 2011 ಅಲ್ಲಿಗೆ ಇಮ್ಯಾಜಿನ್ ಯುವರ್ ಸೆಲ್ಫ್, ಈವರೆಗೆ ಭಾರತದ ಜನಸಂಖ್ಯೆ ಬೆಳವಣಿಗೆಯ ನಾವು ವಿಂಗಡಿಸ್ಬೋದು. ಯಾವ ರೀತಿಯಾಗಿ ವಿಂಗಡಿಸ್ಬೋದು ಅಂತ ಹೇಳಿದ್ರೆ, ಒಂದು 20 ವರ್ಷಕ್ಕೊಮ್ಮೆ ಅಥವಾ 30 ವರ್ಷಕ್ಕೊಮ್ಮೆ ಈ ರೀತಿಯಾಗಿ ದಶಲಕ್ಷ ಏರಿಕೆ ಆಗಿರೋದನ್ನು ನಾವು ಕಂಡುಕೊಳ್ಬೋದು. ಅಂದರೆ 13 ದಶಲಕ್ಷ ಏರಿಕೆ ಆಗಿತ್ತು ಬರೀ ಈ 20 ವರ್ಷದಲ್ಲಿ. ಇಮ್ಯಾಜಿನ್ ಯುವರ್ ಸೆಲ್ಫ್. ಆಯಿತಾ, ನಾವು ಅದನ್ನು ಬರೀ ಹೇಳೋದಲ್ಲ, 361 ದಶಲಕ್ಷ ಏರಿಕೆಯಾಗಿತ್ತು. ಯಾವಾಗ ಅಂತೇಳಿದರೆ ಈ 30 ವರ್ಷಗಳಲ್ಲಿ 1921 ಟು 51 ಈ ರೀತಿಯಾಗಿ ತಗೊಳ್ಳೋ ಒಂದು ಕೀ ಪಾಯಿಂಟ್ಸ್ಗಳನ್ನು ಬರ್ಕೊಂಡು ನೋಡಿರಿ. ಆರ್ಟ್ಸ್ ಸೇರ್ಕೊಂಡಿದ್ದೀರಾ ಅಂದರೆ ಬರೆಯೋಕ್ಕೆ ಹಿಂದೆ ಮುಂದೆ ಮಾಡಲ್ಲ ನೀವು 100%. ಆಯಿತಾ, ನಮ್ಮ ಸೈನ್ಸ್ ಮಕ್ಕಳಾಗಿರ್ಬೋದು, ಆರ್ಟ್ಸ್ ಮಕ್ಕಳಾಗಿರ್ಬೋದು, ಸ್ವಲ್ಪ ಹಿಂಜರಿಬೋದು ಬರೀಬೇಕಾ ಅಂತ. ಆರ್ಟ್ಸ್ ಮಕ್ಕಳು ಅಂದ್ರೇ ಲಿಟ್ರೇಚರ್ ಅಂತ, ಆರ್ಟ್ಸ್ ಮಕ್ಕಳು ಅಂದ್ರೇ ರೈಟಿಂಗ್ ಅಂತ, ಆರ್ಟ್ಸ್ ಮಕ್ಕಳು ಅಂದ್ರೇ ಬರೀ ಒಗಿ ಅಂತ ಪೇಜ್ ಗಂಟಲೆ ಬರೆಯುವಂಥ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ. ನೀವೆಲ್ಲ IAS ಆಗೋರು, KS ಆಫೀಸರ್ಸ್ ಆಗೋರು, ನೀವೆಲ್ಲ ಒಳ್ಳೆ ಅಫಿಷಿಯಲ್ಸ್, ಆಯಿತಾ, ನಮ್ಮ ದೇಶದ ಉನ್ನತ ಸ್ಥಾನಗಳನ್ನು ಅಲಂಕರಿಸುವವರು, ಹೌದಲ್ವ. ಅಂಥ ಮಕ್ಕಳು ರೈಟಿಂಗ್ ಪ್ರಾಕ್ಟೀಸ್ ಇಂಪಾರ್ಟೆಂಟು, ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಮುಂದೆ ಹೋಗ್ಬಿಟ್ಟು ನೀವು ಒಳ್ಳೊಳ್ಳೆ ಆಫೀಸರ್ಸ್ಗಳಾಗೋರು. ಬನ್ನಿ ವಿದ್ಯಾರ್ಥಿಗಳೇ, ಕಾಂಜಿ ಪಿಂಜಿ ಸೀಟ್ಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಜೀವನ ಹಾಳು ಮಾಡ್ಕೋಬೇಡಿ. ಥಿಂಕ್ ಬ್ರಾಡ್, ದೊಡ್ಡದನ್ನು ಯೋಚನೆ ಮಾಡಿ, ದೇವರು ಅದನ್ನು ಈಡೇರಿಸ್ತಾನೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ವಲಸೆ ಅಂದರೇನು ಅಂತ ಇದೆ. ವಲಸೆ ಅಂದರೆ ಇಂಗ್ಲೀಷಲ್ಲಿ ಡೈರೆಕ್ಟಾಗಿ ಹೇಳ್ತೀನಿ, ಅದನ್ನು ನಾವು ಮೈಗ್ರೇಷನ್ ಅಂತ ಕರಿತೀವಪ್ಪ. ಮೈಗ್ರೇಷನ್ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಿ ಜನರು ನೆಲೆಸುವುದು ವಲಸೆ ಅನ್ನೋದು ಕರೀತೀವಿ. ಯಾಕೆ ಮಾಡ್ತಾರೆ ಜನರು ಅಂತ ಹೇಳಿದ್ರೆ, ತಮ್ಮ ವೃತ್ತಿಗಾಗಿ ಆಗಿರ್ಬೋದು, ಹೊಟ್ಟೆಪಾಡಿಗಾಗಿ ಆಗಿರ್ಬೋದು, ಅಥವಾ ಇಂಪ್ರೂವ್ಮೆಂಟಿಗಾಗಿ ಆಗಿರ್ಬೋದು, ಅಥವಾ ಎಕನಾಮಿಕಲ್ಲಿ ದುಡಿಕೋಸ್ಕರ ಲೇಬರರ್ ಆಗಿರ್ಬೋದು, ಏನೇ ಆಗಿರ್ಬೋದು. ಇದರಲ್ಲಿ ಆಂತರಿಕ ವಲಸೆ ಹೋಗೋದು, ಅಥವಾ ಹಳ್ಳಿಗಳಿಂದ ಹಳ್ಳಿಗೆ ಆಗಿರ್ಬೋದು, ಅಥವಾ ಹಳ್ಳಿಯಿಂದ ನಗರಕ್ಕೆ ಆಗಿರ್ಬೋದು, ಅಥವಾ ನಗರಗಳಿಂದ ನಗರಗಳಿಗೆ ಆಗಿರ್ಬೋದು, ಅಥವಾ ನಗರದಿಂದ ಹಳ್ಳಿ ಕಡೆಗೆ ಎತ್ತಾಗಿರ್ಬೋದು, ಯಾವುದೇ ಆಗಿರ್ಬೋದು. ಹಿಂಗಂತ ಹೇಳಿಬಿಟ್ಟು ಬರೀ ಒಂದೇ ಕಡೆ ಅಂತಲ್ಲ, ನಗರದಿಂದ ಹಳ್ಳಿಗೆ ಬಂದವರು ಕೂಡ ಇದ್ದಾರೆ. ಎಷ್ಟೋ ಓದ್ಬಿಟ್ಟು IAS KS ಆಫೀಸರ್ಸ್ ಎಲ್ಲ ಕೆಲಸನೂ ಬಿಟ್ಟು ಬಂದು ಲಾಸ್ಟಿಗೆ ತಮ್ಮ ಗದ್ದೆಗಳಲ್ಲಿ ಕೆಲಸ ಮಾಡಿರೋದು ಕೂಡ ಉಂಟು. ಇಂತಹ ಒಂದು ಪರಿಸ್ಥಿತಿಯನ್ನು ನಾವೆಲ್ಲ ನೋಡಿದ್ದೇವೆ. ಪರಿಸ್ಥಿತಿ ಅಂದರೆ ಅವರಿಗೇನು ಕಷ್ಟ ಅಂತಲ್ಲ, ಪ್ರೀತಿ ನಮ್ಮ ವ್ಯವಸಾಯದ ಮೇಲೆ. ಅದಕ್ಕೆ ನಾವು ಹೇಳೋದಲ್ವಾ, ಫಾರ್ಮರ್ಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತ. ಅಂತಾರಾಷ್ಟ್ರೀಯ ವಲಸೆ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ MBBS ಮುಗಿಸ್ಕೊಂತೀರಾ ಅಥವಾ MD ಮುಗಿಸ್ಕೊಂಡಿರ್ತೀರಾ, ಇಲ್ಲೇನು ಕೆಲಸ ಮಾಡೋದು ಅಂದ್ಬಿಟ್ಟು ದುಡ್ಡಿಗೋಸ್ಕರ ಏನು ಮಾಡ್ತೀರಾ, ಒಂದು ದೇಶವನ್ನು ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತೀರಾ, ಅದನ್ನು ನಾವು ವಲಸೆ ಅಂತ ನಾವು ಕರಿತೀವಿ. ಆಯಿತಾ, ಬನ್ನಿ ಇದನ್ನು ಮೈಗ್ರೇಷನ್ ಅಂತ ಕರಿತೀವಿ. ಆಯಿತಾ, ಮೈಗ್ರೆಂಟ್ ಲೇಬರರ್ಸ್ ಅಂತ ಕರಿತೀವಿ. ಆಯಿತಾ, ಬನ್ನಿ ಭಾರತದ ವಿವಿಧ ಭೌಗೋಳಿಕ ಮಾದರಿಗಳ ಏನಿದು ಕೆಲವೊಮ್ಮೆ ಈಸಿ ಇದ್ದರೂ ಓದಕ್ಕೆ ಬರಲ್ಲ. ಸವಿವರ
ನೀಡಿ ಅಂತ ಇದೆ. ಅಂದರೆ ಭಾರತದ ವಿವಿಧ ಭೌಗೋಳಿಕ ಅಂತ ಹೌದಲ್ವಾ, ಅರಣ್ಯ ಪ್ರದೇಶ ಆಗಿರ್ಬೋದು, ವ್ಯವಸಾಯ ಮೇಲಿರುವ ಭೂಮಿ ಬಗ್ಗೆ ಆಗಿರ್ಬೋದು, ಬಳಕೆಯಾದ ಕೃಷಿ ಯೋಗ್ಯ ಭೂಮಿ ಆಗಿರ್ಬೋದು, ಬೀಳು ಭೂಮಿ ಆಗಿರ್ಬೋದು, ನಿವ್ವಳ ಬಿತ್ತನೆ ಪ್ರದೇಶಗಳಾಗಿರ್ಬೋದು, ಇದರ ಬಗ್ಗೆ ಸಂಪೂರ್ಣವಾಗಿ ನಾವು ಏನು ಮಾಡಬೇಕು ಅಂದರೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಬೇಕಾಗತ್ತೆ. ಇದು ಈಸಿ ಸರ್, ಎಲ್ಲ ಬರೀತೀರಾ, ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮ ಬಗ್ಗೆ. ಬನ್ನಿ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಕ್ವಶನ್ ನಂಬರ್ 30, ಭಾರತದಲ್ಲಿ ವ್ಯವಸಾಯದ ಮಹತ್ವವನ್ನು ಕುರಿತು ಬರೆಯಿರಿ. ಅಂದರೆ ನಮ್ಮ ಭಾರತ ದೇಶದಲ್ಲಿ ಏನು ಅಗ್ರಿಕಲ್ಚರಿನ ಇಂಪಾರ್ಟೆನ್ಸ್ ಬಗ್ಗೆ ಬರೆಯಿರಿ ಅಂತ ಇದೆ. ಇದು ನಿಜವಾಗಿಯೂ ನಮ್ಮ ಜೀವನ ಸರ್. ನಮ್ಮ ಆಹಾರದ ಪೂರೈಕೆ ಮಾಡುವಂಥದ್ದು ಈ ವ್ಯವಸಾಯ ಆಗಿರುತ್ತೆ. ಉದ್ಯೋಗ ಅವಕಾಶಗಳನ್ನು ಪೂರೈಕೆ ಮಾಡುವಂಥದ್ದು ಈ ವ್ಯವಸಾಯ ಆಗಿರುತ್ತೆ. ರಾಷ್ಟ್ರೀಯ ಆದಾಯದ ಮೂಲ ಒಂದು ಅಂದರೆ ಮೇನ್ ಸೋರ್ಸೇ ನಮ್ಮ ಏನಂತಾರೆ ಕೃಷಿ ಆಗಿರುತ್ತೆ. ಕಚ್ಚಾ ವಸ್ತುಗಳ ಮೂಲ ಅದೇ ಕೃಷಿ ಆಗಿರುತ್ತೆ. ನಿಜ ಸರ್, ಎಲ್ಲದಕ್ಕೂ ಕೂಡ ಕೃಷಿ ಇಲ್ಲ ಅಂದರೆ ನಿಜವಾಗಿಯೂ ಎಲ್ಲ ಕೈ ಕಟ್ಟು ಹಾಕ್ಬಿಡ್ತೈತೆ ಎಲ್ಲರದು. ಕಂದಾಯ ಆಗಿರ್ಬೋದು ಅಥವಾ ತೃತೀಯ ವೃತ್ತಿಗಳ ಆಹಾರ ಆಗಿರ್ಬೋದು, ಅಂದರೆ ಆಧಾರ. ಈಗ ಕ್ವಶನ್ ಮೇನ್ ನಂಬರ್ 7 ನೋಡ್ಬೋದು ತಾವುಗಳು. ಸಾರಿಗೆ ಸಂಪರ್ಕ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ವಿಮೆ ಆಗಿರ್ಬೋದು, ಮುಂತಾದವುಗಳಿಗೆ ಅಭಿವೃದ್ಧಿ ವ್ಯವಸಾಯವು ಹೆಚ್ಚು ಸಹಾಯಕವಾಗಿರುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರ ಆಗಿರ್ಬೋದು, ನಾವು ನಿಜವಾಗಿಯೂ ಎಷ್ಟೋ ದೇಶಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಫಸ್ಟ್ ಫ್ಲೈಟಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ದೇಶದಿಂದ ಇನ್ನೊಂದು ದೇಶಕ್ಕೆ ಅದನ್ನು ರಫ್ತು ಏನಂತಾರೆ ತಗೊಳ್ಳೋ ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಆಮದು ರಫ್ತು. ಆಮದು ಅಂದರೆ ತರಿಸ್ಕೊಳ್ಳೋದು. ರಫ್ತು ಅಂತ ಕರಿತೀವಿ, ಅಂದರೆ ಎಕ್ಸ್ಪೋರ್ಟ್ ಅಂತ. ಎಕ್ಸ್ಪೋರ್ಟು ಫಸ್ಟ್ ಕ್ವಾಲಿಟಿ ಫ್ರೂಟ್ಸ್, ಫಸ್ಟ್ ಕ್ವಾಲಿಟಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಫಸ್ಟ್ ಕ್ವಾಲಿಟಿ ಏನಂತೀರ ವೆಜಿಟೇಬಲ್ಸ್ ಎಲ್ಲವೂ ಕೂಡ ಬೇರೆ ದೇಶಕ್ಕೆ ಹೋಗೋದು. ಇದು ಸತ್ಯ, ಇದನ್ನು ಒಪ್ಕೋಬೇಕು ಆಯಿತಾ. ಯಾಕೆಂದರೆ ಅವರು ಹೊಟ್ಟೆಪಾಡಿಗಾಗಿ ಮತ್ತು ರೈತರು ಅದನ್ನು ಬೆಳೀತಾರೆ, ಸಪ್ರೇಟಾಗಿಟ್ಟು ಅಲ್ಲಿಗೆ ಓಡಿಸ್ತಾರೆ ಎಲ್ಲದೂ ಕೂಡ. ಬನ್ನಿ, ಇದು ನಿಜ ಸರ್ ಆಯಿತಾ. ತಮ್ಮ ಮನೆಗೂ ಕೂಡ ಇಟ್ಕೊತಾರೆ. ಗೋಧಿಯ ಬೆಳವಣಿಗೆ ಅವಶ್ಯಕ ಭೌಗೋಳಿಕ ಅಂಶಗಳನ್ನು ವಿವರಿಸಿ ಅಂತ ಇದೆ ಗೋಧಿಯ ಬಗ್ಗೆ. ಇದು ಬಹಳ ಚೆನ್ನಾಗಿದೆ, ಬೇಸಾಯ ಪಟ್ಟಿರೋದು ಆಯಿತಾ. ಬರೀರಿ ಸರ್, ಇದನ್ನೆಲ್ಲ ಬರೀತೀರ ನೀವು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಮುಂದಿನ ದಿನಗಳಲ್ಲೂ ಇದೇ ರೀತಿಯಾಗಿ ನಾವು ನಿಮಗೇನು ಬೇಕು ಎಲ್ಲದೂ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ ಮಕ್ಕಳೇ. ಗಾಡ್ ಬ್ಲೆಸ್ ಯು. ನಾನು ಒಂದು ಹ್ಯಾಂಡ್ ಆರ್ಮಿ ಸರ್. ನಿಮ್ಮಲ್ಲಿ ಏನು ಮೆಟೀರಿಯಲ್ ಇದ್ದರೂ ನನ್ನ ಒಂದು ಮೇಲ್ ಐಡಿಗೆ ಕಳಿಸ್ಕೊಡಿ. ನಮ್ಮ ಮೇಲ್ ಐಡಿ ALLINOIN1PDF99@gmail.com ಅಂತ. ನಮ್ಮ ಮೇಲ್ ಐಡಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಯು ಆರ್ ವಿತ್ ರೈಟ್ ಪರ್ಸನ್, ವಿತ್ ರೈಟ್ ಯೂಟ್ಯೂಬರ್. ಯಾವುದೇ ಇದಕ್ಕೆ ಒಳಗಾಗಬೇಡಿ, ಸುಮ್ಮನೆ ಅದು ಇದು ಆಯಿತಾ, ಟೈಮ್ ಪಾಸು ಸರ್. ರಿಯಲಿ ನಿಮಗೆ ನಾನು ಏನು ಬೇಕು ಅಷ್ಟೇ ಅಪ್ಲೋಡ್ ಮಾಡುವಂಥದ್ದು. ಯಾವುದೇ ಇಲ್ಲಿ ವ್ಯೂಸ್ ಬರಬೇಕು ಅದು ಇದು ಅಂತ ಏನೂ ಇಲ್ಲ. ಐ ಡೂ ಮೈ ಲೆವೆಲ್ ಬೆಸ್ಟ್. ನಿಮ್ಮ ಜೊತೆ ಯಾವತ್ತೂ ಕೂಡ ಒಳ್ಳೆಯದನ್ನೇ ಬಯಸ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಪ್ಲೀಸ್ ಡೌನ್ಲೋಡ್ ಆಲ್ 5 ಸೆಟ್ ಕ್ವಶನ್ ಪೇಪರ್ಸ್. ಆಮೇಲೆ ಅದನ್ನು ಜೆರಾಕ್ಸ್ ಮಾಡ್ಕೊಳ್ಳಿ, ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಜೊತೆನೇ ಇರಬೇಕು. ಎದ್ರು ಬಿದ್ದರೂ ಅದೇ ನೋಡ್ತಾ ಇರಬೇಕು 5 ಸೆಟ್ಟು ಕ್ವಶನ್ ಪೇಪರ್ಸ್ಗಳನ್ನು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಭಾಳ ಈಸಿ ರೀ. ಜಿಯೋಗ್ರಫಿ ನೋಡಿ, ಭಾರತದ ಮೂಲ ಏನಿದೆ ಮಹಾನಗರಗಳಲ್ಲಿ ಕೊಳಚೆ ಪ್ರದೇಶಗಳ ಸಮಸ್ಯೆಗಳನ್ನು ಚರ್ಚಿಸಿ ಅಂತ ಇದೆ. ಕೊಳಚೆ ಪ್ರದೇಶಗಳು ಜನರಲಾಗಿ ಬರೆಯುವಂಥದ್ದು. ಅದಕ್ಕೆ ಹೇಳಿದ್ದು ನಿಮಗೆ ರೈಟಿಂಗ್ ಸ್ಕಿಲ್ಲು ನಿಮ್ಮಲ್ಲಿರುತ್ತೆ, ವೇಸ್ಟ್ ಮಾಡ್ಕೋಬೇಡಿ. ಭಾಗ ಡಿ ನೋಡ್ಬೋದು, ಕೆಳಗಿನ ಯಾವುದಾದ್ರು ಒಂದು ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ. ಇದು ಕೂಡ ಅಷ್ಟೇ, ಗ್ರಾಫ್ ಭಾಳ ಈಸಿ ಇರುತ್ತೆ ಸರ್. ಇದನ್ನೆಲ್ಲ ಕಲಿಸಿರ್ತಾರೆ ಆಯಿತಾ. ನಿಮ್ಮ ಲೆಕ್ಚರರ್ಸು, ನಿಮ್ಮ ಪ್ರೊಫೆಸರ್ಸ್ಗಳು ಎಲ್ಲರೂ ಕೂಡ ನಮಗಿಂತ 10 ಪಟ್ಟು 100 ಪಟ್ಟಾದರೂ ತಗೋಬೋದು. ವಿ ಆರ್ ನಥಿಂಗ್ ಆಯಿತಾ ಇನ್ ಫ್ರಂಟ್ ಆಫ್ ಯುವರ್ ಲೆಕ್ಚರರ್ಸ್. ಧನ್ಯವಾದಗಳು.